ಚಿಂತಾಮಣಿ ಸ್ವಸಹಾಯ ಸಂಘಗಳು ಸಮಾಜದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯಿಂದ ಬಂದ ವ್ಯಕ್ತಿಗಳು ಒಂದಾಗಿ ತಮ್ಮ ಗುರಿಗಳನ್ನು ಸಾಧಿಸಲು ಕೈಜೋಡಿಸುವುದೇ ಸಂಘಗಳ ಮೂಲ ಉದ್ದೇಶವಾಗಿದೆ ಎಂದು ಕೋಲಾರ ವಿಭಾಗೀಯ ವ್ಯವಸ್ಥಾಪಕ ಶ್ರೀಧರ್ ಗಣೇಶ್ ತಿಳಿಸಿದರು. ನಗರದ ಬಿವಿಎಂ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಕೆನರಾ ಬ್ಯಾಂಕ್ ವತಿಯಿಂದ 22 ಸ್ವಸಹಾಯ ಸಂಘಗಳಿಗೆ 3 ಕೋಟಿ ಸಾಲ ವಿತರಣಾ ಕಾರ್ಯಕ್ರಮಕ್ಕೆ ಬೆಂಗಳೂರು ವೃತ್ತ ಕಚೇರಿಯ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಅರುಣ್ ಕುಮಾರ್ ಮಿಶ್ರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಚಿಂತಾಮಣಿ ಕೆನರಾ ಬ್ಯಾಂಕ್ ಶಾಖೆ ವತಿಯಿಂದ 6 ಸಂಘಗಳಿಗೆ 1 ಕೋಟಿ, ಮುರುಗಮಲ್ಲ ಶಾಖೆಯ 3 ಸಂಘಕ್ಕೆ 50 ಲಕ್ಷ, ಕೈವಾರ ಶಾಖೆಯಿಂದ 4 ಸಂಘಕ್ಕೆ 50 ಲಕ್ಷ, ಗಂಜಿಗುಂಟೆ ಶಾಖೆಯಿಂದ 3 ಸಂಘಕ್ಕೆ 30 ಲಕ್ಷ, ಇರಗಂಪಲ್ಲಿ ಶಾಖೆಯಿಂದ 4 ಸಂಘಕ್ಕೆ 50 ಲಕ್ಷ, ಊಲವಾಡಿ ಶಾಖೆಯಿಂದ 2 ಸಂಘಕ್ಕೆ 20 ಲಕ್ಷ ಸೇರಿದಂತೆ ಒಟ್ಟು 22 ಸಂಘಕ್ಕೆ 3 ಕೋಟಿ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಮಾಡಿದೆ ಎಂದರು. ಸಾಮಾನ್ಯವಾಗಿ 10 ರಿಂದ 20 ಸದಸ್ಯರನ್ನು ಹೊಂದಿರುವ ಸಂಘಗಳು ತಮ್ಮ ಆಂತರಿಕ ಸಂಪನ್ಮೂಲಗಳಾದ ಉಳಿತಾಯ ಮತ್ತು ಸಾಲದ ಸೌಲಭ್ಯಗಳನ್ನು ಬಳಸಿಕೊಂಡು ಸ್ವಾವಲಂಬಿಗಳಾಗುತ್ತವೆ. ನಿಯಮಿತ ಸಭೆಗಳು, ನಿಯಮಿತ ಉಳಿತಾಯ, ನಿಯಮಿತ ಆಂತರಿಕ ಸಾಲ, ಸಕಾಲಿಕ ಮರುಪಾವತಿ, ನವೀಕೃತ ಪುಸ್ತಕಗಳನ್ನು ನಿರ್ವಹಿಸುವುದರಿಂದ ಸಂಘಗಳು ಪ್ರಗತಿಪಥದಲ್ಲಿ ಸಾಗುತ್ತವೆ ಎಂದರು. ಸಂಘಗಳು ಕೇವಲ ಸಾಲ ನೀಡುವ ವ್ಯವಸ್ಥೆಯಲ್ಲ, ಬದಲಾಗಿ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣದ ಸಾಧನಗಳಾಗಿವೆ. ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತವೆ. ಬಡತನ ನಿರ್ಮೂಲನೆಗೆ ಆದಾಯ ಉತ್ಪನ್ನಗಳ ಚಟುವಟಿಕೆಗಳಿಗೆ ಸಾಲದ ನೆರವು ನೀಡುವ ಮೂಲಕ ಕುಟುಂಬಗಳನ್ನು ಬಡತನದಿಂದ ಮೇಲೆತ್ತಲು ಸಹಾಯ ಮಾಡುತ್ತವೆ ಎಂದು ತಿಳಿಸಿದರು. ಕೌಶಲ್ಯ ಅಭಿವೃದ್ಧಿಯಿಂದ ಸದಸ್ಯರಿಗೆ ವಿವಿಧ ಕೌಶಲ್ಯ ತರಬೇತಿಗಳನ್ನು ನೀಡುವ ಮೂಲಕ ಉದ್ಯೋಗ ಸೃಷ್ಟಿಗೆ ವೇದಿಕೆಯಾಗುತ್ತವೆ. ಸಾಮಾಜಿಕ ಬಾಂಧವ್ಯ, ಕೌಟುಂಬಿಕ ಹಿಂಸೆ, ಬಾಲ್ಯವಿವಾಹ ಮುಂತಾದ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುವ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುತ್ತವೆ. ತುರ್ತು ಪರಿಸ್ಥಿತಿಗಳಲ್ಲಿ ಸಂಪನ್ಮೂಲಗಳನ್ನು ದೃಢೀಕರಿಸುವ ಮೂಲಕ ಸಮುದಾಯದ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತವೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಮಾರ್ ಮಾತನಾಡಿ, ಸರ್ಕಾರದಿಂದ ಮಹಿಳೆಯರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ, ಕಳೆದ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿದ್ದೇವೆ. ಈ ವರ್ಷ 250 ಕೋಟಿ ರೂಪಾಯಿಗಳ ಗುರಿಯಿದೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ತುಂಬಾ ಉತ್ತಮವಾಗಿವೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಈ ವೇಳೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಪ್ರಭಾಂಜನ್ ಕುಮಾರ್, ಚಿಂತಾಮಣಿ ಮುಖ್ಯ ವ್ಯವಸ್ಥಾಪಕ ಪುಷ್ಪೇಂದರ್, ಬ್ಯಾಂಕ್ ವ್ಯವಸ್ಥಾಪಕ ಜಿತೇಂದ್ರ, ಗೋವಿಂದರಾಜ್, ಭಾಗ್ಯ ಸೇರಿದಂತೆ ಬ್ಯಾಂಕ್ ಶಾಖೆಯ ಸಿಬ್ಬಂದಿ, ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಸಂಗ್ರಹಿಸಿದ್ದೀವಿ ಅಂತ ಹೇಳಿದ್ರೆ, ಈ ಸ್ವಯಂ ಸಹಾಯ ಸಂಘವ ಯಾಕೆ, ಇದು ಏನಕ್ಕೆ ಬೇಕು ಮತ್ತು ಇದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗೋದು, ಇದರಿಂದ ಇರುವಂಥ ಫಲ ಏನು ಅಂತ ನಮಗೆ ತಿಳಿಬೇಕು. ಅದಕ್ಕೆ ಈ ಒಂದು ಸಣ್ಣ ಮೀಟಿಂಗ್ ಇಲ್ಲಿ ಮಾಡ್ತಾ ಇದ್ದೀವಿ. ನೀವು ಈಗಾಗಲೇ ಗೊತ್ತಾಗಿರಬೇಕು, ಎಲ್ಲ ಮನೆಯಲ್ಲಿ ಸ್ತ್ರೀ ಶಕ್ತಿನೇ ತುಂಬ ಇಂಪಾರ್ಟೆಂಟ್ ಆದ ಶಕ್ತಿ ಅಲ್ವಾ, ಒಪ್ತೀರಾ? ಎಲ್ಲ ಮನೆಯಲ್ಲಿ ಸ್ತ್ರೀಯವರು ಅವ್ರವಾಗಿರೋದ್ರಿಂದಲೇ ಕುಟುಂಬ ನಡೆಸ್ಕೊಂಡು ಹೋಗ್ತಾ ಇದೆ. ಇದು ನಮ್ಮ ಭಾರತದಲ್ಲಿ ಯಾವಾಗಿಂದ ಶ್ರೀಮತಿಯವರು ತಮ್ಮ ಕೆಲಸಗಾರಿಕೆಯಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸ್ತಿದ್ರು, ಆವಾಗಲಿಂದ ಕೆಲಸದ ದಾರಿಯಲ್ಲಿ ಹೋಗುವ ಪರಿಸ್ಥಿತಿ ಇದೆ. ಆದ್ದರಿಂದಾಗಿ ಈ ಬ್ಯಾಂಕ್ನ ಸನ್ನಿವೇಶದಲ್ಲಿ ನಾವು ನೋಡಬೇಕಾದ್ರೆ ಸ್ವಸಹಾಯ ಸಂಘಗಳು ಅದನ್ನು ನಿರ್ಮಿಸಿ ಅದರಿಂದ ಎಲ್ಲರೂ ಫಲ ಅನುಭವಿಸಿ ಆರ್ಥಿಕ ಸ್ಥಿತಿಯನ್ನು ಏಳಿಗೆ ಮಾಡುವಂಥ ಒಂದು ಇದನ್ನು ಕಂಡುಹಿಡಿದಿದ್ದಾರೆ. ಇವಾಗ ನಾವು ಈ ಸ್ವಯಂ ಸಹಾಯ ಸಂಘ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಂದೇ ರೀತಿಯ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಬಂದ ವ್ಯಕ್ತಿಗಳು ಒಂದು ಸಣ್ಣ ಅನೌಪಚಾರಿಕ ಗುಂಪಾಗಿದ್ದು, ಅವರು ಹಂಚಿಕೆಯ ಗುರಿಗಳನ್ನು ಸಾಧಿಸಲು ಸ್ವಯಂ ಪ್ರೇರಣೆಯಿಂದ ಒಂದಾಗಿರುತ್ತಾರೆ. ಇವರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲ ಒಂದೇ ರೀತಿಯಾದ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಇರತಕ್ಕಂಥವ್ರು ಅವರು ಒಂದುಗೂಡಿ ತಮ್ಮ ಒಂದು ನೆರೆಹೊರೆಗಳನ್ನು ಈಡೇರಿಸಲು ಅವರ ಆಂತರಿಕ ಸಾಲಗಳನ್ನು ಮಾಡಿಕೊಂಡು ಸೇವಿಂಗ್ಸನ್ನು ಮಾಡಿಕೊಂಡು ಅದರಿಂದ ಫಲ ಪಡೆಯೋದೇ ಇದರ ಮುಖ್ಯ ಮೂಲಕ ಮಂತ್ರ. ಸೊ ಈ ರೀತಿ ಬೆಳೆದಾಗ ಏನಾಗುತ್ತೆ ಅಂದರೆ ಎಲ್ಲ ರೀತಿಯಾದ ಬೆಳವಣಿಗೆಗೆ ಇದು ನಾಂದಿಯಾಗಿರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸ್ವಸಹಾಯ ಗುಂಪುಗಳು ಸಾಮಾನ್ಯವಾಗಿ 10 ರಿಂದ 20 ಸದಸ್ಯರು ಒಳಗೊಂಡಿರ್ತಾರೆ. ಇದು ನಿರ್ವಹಿಸಬಹುದಾದ ಸಂಖ್ಯೆಯಾಗಿದ್ದು, ಇದು ಪರಿಣಾಮಕಾರಿ ಸಂವಹನೆ, ಸಮನ್ವಯ ಮತ್ತು ಸದಸ್ಯರಲ್ಲಿ ಬಲವಾದ ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಂಬಲಿಸುತ್ತದೆ. ಸ್ವಸಹಾಯ ಗುಂಪುಗಳು ಅದರ ಪಂಚಸೂತ್ರಗಳು ಇವು: ನಿಯಮಿತ ಸಭೆಗಳು, ನಿಯಮಿತ ಉಳಿತಾಯ, ನಿಯಮಿತ ಅಂತರ ಸಾಲ ಮತ್ತು ಸಕಾಲಿಕ ಮರುಪಾವತಿ
ಮತ್ತು ನವೀಕೃತ ಖಾತೆಗಳ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು. ನಿಮಗೆ ಈಗಾಗಲೇ ಅರ್ಥ ಆಗಬೇಕು. ನೀವೆಲ್ಲ ಸಂಘಗಳು ಸಭೆ ನಡೆಸ್ತೀರಾ, ಹಲವಾರು ಪ್ರಶ್ನೆಗಳು ಬರುತ್ತೆ, ನೀವೆಲ್ಲ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಮುಂದೆ ಇಡ್ತೀರಾ. ಆವಾಗ ನಿಮ್ಮಲ್ಲಿ ಒಂದು ಸೇವಿಂಗ್ಸನ್ನು ಮಾಡ್ತೀರಾ. ಆಂತರಿಕ ಸಾಲ ನಿಮ್ಮಲ್ಲೇ ನೀವು ಸಾಲ ಮಾಡಿಕೊಂಡು ಅದನ್ನು ಮತ್ತೆ ಮರುಪಾವತಿ ಮಾಡುವಂಥದ್ದು. ಮತ್ತು ಕಡೆಗೆ ಒಂದು ಒಬ್ಬೊಬ್ಬರಿಗೂ ಒಂದು KYC ನಿರ್ಮಿತ ಒಂದು ಖಾತೆಯನ್ನು ಓಪನ್ ಮಾಡ್ತೀರಾ ಬ್ಯಾಂಕಲ್ಲಿ. ಇದೆಲ್ಲ ಮಾಡಿದಾಗ ನಿಮ್ಮ ಗುಂಪನ್ನು ರೆಕಗ್ನೈಸ್ ಮಾಡ್ತಾರೆ. ಅದಕ್ಕೆ ಸಾಲದ ಬೆಂಬಲವನ್ನು ಬ್ಯಾಂಕಿನ ಕಡೆಯಿಂದ ಕೊಡೋದಕ್ಕೆ ಯಾವಾಗಲೂ ಇನ್ನೂ ಸುಲಭವಾಗುತ್ತೆ. ಅದಕ್ಕೆ ಇದನ್ನು ಮಾಡಿರೋದು. ಆರ್ಥಿಕ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ. ಈ ಸ್ವಸಹಾಯ ಸಂಘ ಯಾಕೆ ಬಂತು, ಇದರ ಪಾತ್ರ ಏನಿದೆ ಅನ್ನೋದನ್ನು ನೋಡೋದಾದರೆ, ಮಹಿಳಾ ಸಬಲೀಕರಣ. ಇಲ್ಲಿ ಸ್ವಸಹಾಯ ಸಂಘಗಳ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುವ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಅವರನ್ನು ತೊಡಗಿಸಿಕೊಳ್ಳುವ ಮೂಲಕ ಮಹಿಳೆಯರನ್ನು ಸಬಲೀಕರಣಿಸುತ್ತಿರುತ್ತವೆ. ಇದು ನಾಯಕತ್ವ, ಕೌಶಲ್ಯ ಮತ್ತು ಹಕ್ಕುಗಳ ಅರಿವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಬಡತನ ನಿರ್ಮೂಲನೆ. ಆದಾಯ ಉತ್ಪಾದಿಸುವ ಚಟುವಟಿಕೆಗಳಿಗೆ ಕಿರು ಸಾಲದ ಪ್ರವೇಶವನ್ನು ಒದಗಿಸಿ ಮೂಲಕ ಸ್ವಸಹಾಯ ಸಂಘಗಳು ಕುಟುಂಬಗಳನ್ನು ಬಡತನದಿಂದ ಮೇಲೆತ್ತುವ ಸಹಾಯ ಮಾಡುತ್ತಿವೆ. ಆರ್ಥಿಕ ಸೇರ್ಪಡೆ, ಇದನ್ನು ಆಂಗ್ಲ ಭಾಷೆಯಲ್ಲಿ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಅದಕ್ಕೆ ಸ್ವಸಹಾಯ ಸಂಘಗಳು ಉಳಿತಾಯ ಮತ್ತು ಸಾಲ ಪ್ರವೇಶವನ್ನು ಸುಲಭಗೊಳಿಸಲು ಮೂಲಕ ಅಂಚಿನಲ್ಲಿರುವ ಜನಸಂಖ್ಯೆಯನ್ನು ಔಪಚಾರಿಕ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬರುತ್ತದೆ. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ. ಸದಸ್ಯರು ಟೈಲರಿಂಗ್, ಕರಕುಶಲ ವಸ್ತುಗಳು ಮತ್ತು ಕೃಷಿಯಂಥ ವ್ಯಾಪಾರಗಳಲ್ಲಿ ತರಬೇತಿ ಪಡೆಯುತ್ತಾರೆ. ಇದು ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿಗೆ ಅನುವು ಮಾಡಿಕೊಡುತ್ತದೆ. ಇನ್ನೊಂದು ಸಾರ್ವಜನಿಕ ಒಗ್ಗಟ್ಟು. ಸ್ವಸಹಾಯ ಸಂಘಗಳು ಸಮುದಾಯ ಬಾಂಧವ್ಯವನ್ನು ಬಲಪಡಿಸುತ್ತವೆ ಮತ್ತು ಕೌಟುಂಬಿಕ ಹಿಂಸೆ, ಬಾಲ್ಯ ವಿವಾಹ ಮತ್ತು ಅನರಕ್ಷಿತಂತಹ ಸಾಮಾಜಿಕ ಸಮಸ್ಯೆಗಳನ್ನು ಸಾಮೂಹಿಕವಾಗಿ ನಿಭಾಯಿಸುತ್ತವೆ. ವಿಪತ್ತು ನಿರ್ವಹಣೆ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ನೈಸರ್ಗಿಕ ವಿಕೋಪಗಳು ಅಥವಾ ಸಾಂಕ್ರಾಮಿಕ ರೋಗಗಳಂತಹ ತುರ್ತು ಸಂದರ್ಭಗಳಲ್ಲಿ ಸಂಪನ್ಮೂಲಗಳು ಮತ್ತು ಬೆಂಬಲವನ್ನು ಸಜ್ಜುಗೊಳಿಸುವ ಮೂಲಕ ಸ್ವಸಹಾಯ ಸಂಘಗಳು ಸಮುದಾಯ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತವೆ. ಪೂರ್ವ ಪ್ರೇಕ್ಷಿತವಾಗಿರುತ್ತದೆ. ಸ್ವಸಹಾಯ ಗುಂಪುಗಳು ಪದೇ ಪದೇ ಬ್ಯಾಂಕ್ ಸಾಲವನ್ನು ಪಡೆಯದ ಹೊರತು ಸದಸ್ಯರು ಕೈಗೆಟುಕುವ ಬಡ್ಡಿ ದರಗಳಲ್ಲಿ ತಮ್ಮ ಬಳಕೆ ಮತ್ತು ಉತ್ಪಾದನಾ ಸಾಲದ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. ಸಾಲಕ್ಕೆ ಪ್ರವೇಶವನ್ನು ಒದಗಿಸುವುದರ ಜೊತೆಗೆ ಬ್ಯಾಂಕ್ ಸಂಪರ್ಕವು ಸ್ವಸಹಾಯ ಸಂಘಗಳು ಮಿಷನ್ನ ಹಣ ರವಾನೆ ಮಾಡಿ ಬಡ್ಡಿ, ಸಬ್ವೆನ್ಷನ್ ಮತ್ತು ವಿಮಾ ಸೇವೆಗಳಂಥ ಇತರ ಸೇವೆಗಳನ್ನು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಬ್ಯಾಂಕ್ ಸಂಪರ್ಕವು ಸದಸ್ಯರ ಆರ್ಥಿಕ ಸಾಕ್ಷರತೆಯನ್ನು ಉತ್ತೇಜಿಸಿದಂತೆ ಮತ್ತು ನಿಧಿಯ ವಿವೇಚನಾಯುಕ್ತ ಬಳಕೆಗೆ ಕೊಡುಗೆ ನೀಡುತ್ತದೆ. ಸ್ವಸಹಾಯ ಗುಂಪು ಬ್ಯಾಂಕ್ ಸಂಪರ್ಕವನ್ನು ಉತ್ತೇಜಿಸುವ ಎರಡು ಪ್ರಮುಖ ಹಂತಗಳು: ಸ್ವಸಹಾಯ ಸಂಘಗಳು ಉಳಿತಾಯ ಬ್ಯಾಂಕ್ ಖಾತೆ ತೆರೆಯುವುದು ಮತ್ತು ಸ್ವಸಹಾಯ ಸಂಘ ಸಾಲ ಸಂಪರ್ಕ ಸಮಾಗಮಗೊಳಿಸುವುದು. ಈಗಾಗಲೇ ನೀವು ನಡೆಸ್ಕೊತಾ ಇರಬೇಕಾದ್ರೆ ಎಲ್ಲರೂ ಬುಕ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಮೀಟಿಂಗ್ಸ್ ಮಾಡ್ತಾ ಇದ್ದೀರಾ, ಬುಕ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ, ರೆಕಾರ್ಡ್ ಕೀಪಿಂಗ್ ಮಾಡ್ತಾ ಇದ್ದೀರಲ್ವ, ಮಿನಿಟ್ಸ್ ಮಾಡಿದಾಗಲ್ಲ, ಮತ್ತು ಆಂತರಿಕ ಸಾಲ ಏನೆಲ್ಲ ಮಾಡ್ತಾರೋ ಅದನ್ನೆಲ್ಲ ಬರೆಸ್ತಾ ಇರ್ತೀರ. ಇವಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಅಸ್ತಿತ್ವದಲ್ಲಿರುವಂಥ ಒಟ್ಟು ನೀವು ಸೇರಿಸ್ಕೊಂಡು ಬರ್ತಾ ಇರ್ತಾರಲ್ಲ ಸೇವಿಂಗ್ಸು, ಅದು ಮೊದಲನೇ ಲಿಂಕೇಜ್, ಮೊದಲನೇ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಸ್ತಿತ್ವದಲ್ಲಿರುವ ನಿಧಿಯ 6 ಪಟ್ಟು ಅಥವಾ 1,50,000 ಇವುಗಳಿಗೆ ಯಾವುದು ಹೆಚ್ಚಿದೆಯೋ ಅಷ್ಟು ಸಾಲವನ್ನು ಅರ್ಹತೆ ಇರುತ್ತೆ. ಎರಡನೇ ಲಿಂಕೇಜ್ ಆಗಬೇಕಂತ ಹೇಳಿದ್ರೆ ಪರಿವರ್ತನೆಯಲ್ಲಿ ಸಮಯದಲ್ಲಿ ನಿಮ್ಮ ಕಾರ್ಪಸ್ 8 ಪಟ್ಟು ಅಥವಾ 3 ಲಕ್ಷ ಯಾವುದು ಹೆಚ್ಚಿರುತ್ತೋ ಅಷ್ಟು ಸಾಲವನ್ನು ಪಡೆಯಲು ಅರ್ಹತೆ ಇರುತ್ತೆ. ಇದು ಹೇಗಾಗುತ್ತೆ ಅಂದರೆ ನೀವು ಯಾವಾಗಲೂ ಮೀಟಿಂಗ್ಸ್ ನಡೆದು ನಿಮ್ಮ ಹಣವನ್ನು ಸೇಕರಿಸಿ ಆಂತರಿಕ ಸಾಲವನ್ನು ಬೆಳವಣಿಗೆ ಮಾಡಿದಾಗ ಮಾತ್ರ ಇದು ನಡೀತಾ ಇರುತ್ತೆ. ಕನಿಷ್ಠ ಒಂದು 6 ತಿಂಗಳು ನೀವು ಸಂಘವನ್ನು ನಡೆಸಿ ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಬ್ಯಾಂಕಿಗೆ ತೋರಿಸಿದಾಗ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆಯನ್ನು ಏರ್ಪಡಿಸೋದು ನಿಮ್ಮ ಕರ್ತವ್ಯ. ಅದು ನೀವು ನಿಷ್ಠೆಯಿಂದ ಮಾಡ್ತಾ ಇರಬೇಕಾದ್ರೆ ಆ ನಂಬಿಕೆ ತಾನಾಗೇ ಬರುತ್ತೆ. ಸೊ ಅಂಥ ಇದರಲ್ಲಿ ನೀವು ಮೊದಲನೇ ಸತಿ ಕಡಿಮೆ ದರದಲ್ಲಿ ಸಾಲವನ್ನು ತಗೊಂಡು ಅದನ್ನು ಮರುಪಾವತಿ ಮಾಡಿ
ನಿಷ್ಠೆಯಿಂದ ರೀಪೇಮೆಂಟ್ ಮಾಡಿದಾಗ ಮತ್ತೆ 2ನೇ ಲಿಂಕೇಜ್ 3ನೇ ಲಿಂಕೇಜ್ ಅಂತ ಬರುತ್ತೆ, ಇನ್ನೂ ಅಧಿಕ ಸಾಲವನ್ನು ಪಡೆಯಬಹುದು. ಮತ್ತು ನೀವು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಮ ವಾಡಿಕೆಯನ್ನು ಮಾಡಿಕೊಂಡು ಅದರಿಂದ ಆದಾಯನ ಪಡೆದು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಫೀಸು ಅಥವಾ ಯಾವುದೇ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ತೀರಿಸ್ಬೋದು. ಸೊ ಆರ್ಥಿಕವಾಗಿ ನಿಮ್ಮ ಬೆಳವಣಿಗೆ ಆಗುತ್ತೆ. ಅದರ ಉದ್ದೇಶದಿಂದಲೇ ಈ ಒಂದು ಸ್ವಸಹಾಯ ಸಂಘವನ್ನು ಮಾಡಿರ್ತಕ್ಕಂಥದ್ದು. ಸೊ ನೀವು ಇದೆಲ್ಲ ಇದರ ಅಡ್ವಾಂಟೇಜ್ ತೊಗೊಳ್ಬೇಕು. ನಿಮ್ಮ ಸಂಘಗಳನ್ನೆಲ್ಲ ಕನಿಷ್ಠ ಪಕ್ಷ ನೀವು 1 ವರ್ಷ 6 ತಿಂಗಳಿಂದ 1 ವರ್ಷ ನಿಷ್ಠೆಯಿಂದ ಮಾಡಿ ಮತ್ತು ಅದರಿಂದ ಬರ್ತಕ್ಕಂಥ ಫಲಗಳನ್ನು ನೀವು ಅನುಭವಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದಕ್ಕೆ ನಮ್ಮ ಬ್ಯಾಂಕ್ ಕಡೆಯಿಂದ ಎಲ್ಲ ಥರದ ಬೆಂಬಲ ನಮ್ಮ ಕಡೆಯಿಂದ ಇರುತ್ತೆ. ಈಗಾಗಲೇ ನಾವು ಸುಮಾರು ಗ್ರೂಪ್ಸ್ಗೆ ಈ ಥರ ಸಾಲಗಳನ್ನು ಮಾಡ್ತಾಯಿದ್ದೀವಿ. ಈ ಪ್ರೋಗ್ರಾಮಿನ ಮೂಲಕ ಈ ವಾರದಲ್ಲಿ ಒಂದು ನಿಯರ್ಲಿ 10 ಕೋಟಿಯಷ್ಟು ಡಿಸ್ಬರ್ಸ್ಮೆಂಟ್ ಮಾಡಲಾಗ್ತಾ ಇದೆ. ಎಲ್ಲ ಕಡೆಯಿಂದ ಎಲ್ಲ ಬ್ರಾಂಚಿಂದ ಸೇರಿ ಅಲ್ಲಿ ಇಷ್ಟು ಸಾಲವನ್ನು ಕೊಡ್ತಾ ಇದ್ದೀವಿ. ಸೊ ನೀವುಗಳು ಅದನ್ನು ಪಡೆದು ಅದರ ಫಲವನ್ನು ಅನುಭವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಲವಿದೆ ಅಂತ ಆ ಮಾತಿನ ತತ್ವದ ಮೇಲೆ ನಿಮ್ಮ SHGಗಳು ನಡೆಯೋದು. ನಿಮ್ಮಲ್ಲೇನು 10ರಿಂದ 20 ಜನ ಸಮಾನ ಮನಸ್ಕರು ಸೇರಿಕೊಂಡು ಸಣ್ಣ ಸಣ್ಣ ಉಳಿತಾಯದಿಂದ ಶುರು ಮಾಡ್ತೀರಾ ನೀವು. ಅದು ಒಂದು ಹಂತ ಆದಮೇಲೆ ಒಂದು ದೊಡ್ಡ ಮೊತ್ತ ಆಗುತ್ತೆ. ಅದರಿಂದ ನೀವು ನಿಮ್ಮ ಏನು ಚಟುವಟಿಕೆಗಳೇನಿದೆ, ನಿಮ್ಮ ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಏನು ಚಟುವಟಿಕೆ ಅದನ್ನು ಉಪಯೋಗಿಸ್ಕೊಂಡು ನೀವು ಮಾಡ್ಕೊಳ್ತಾ ಇದ್ದೀರಾ. ಇದರಲ್ಲಿ ಬ್ಯಾಂಕುಗಳು ಕೂಡ ನಿಮಗೆ ತುಂಬ ನೆರವಾಗ್ತಾ ಇದೆ. ಕಳೆದ ವರ್ಷ ನಾವು SHG ಸಂಘಗಳಿಗೆ ಸುಮಾರು 200 ಕೋಟಿನ ರಿಲೀಸ್ ಮಾಡಿದ್ದೀವಿ. ನಮ್ಮ ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನಲ್ಲಿ 200 ಕೋಟಿ ರಿಲೀಸ್ ಆಗಿದೆ. ಈ ವರ್ಷದ ನಮ್ಮ ಟಾರ್ಗೆಟ್ ಬಂದು 250 ಕೋಟಿ ರಿಲೀಸ್ ಮಾಡಬೇಕು ಅಂತ ಇದೆ. ಅದರ ಮೊದಲ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಇವತ್ತು ನನಗೆ ಇಲ್ಲಿ ವೇದಿಕೆ ಮೇಲೆ ಸಾಮಾಜಿಕ ಭದ್ರತೆಯ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಸಾಮಾಜಿಕ ಭದ್ರತೆ ಅಂದರೆ ಇನ್ಶೂರೆನ್ಸ್ ಸ್ಕೀಮ್ಗಳು. ಈಗ ನಿಮ್ಮಲ್ಲಿ ಸುಮಾರು ಜನ ಆಲ್ರೆಡಿ ಮಾಡ್ಕೊಂಡಿದ್ದೀರಾ. PMSBY ಎಷ್ಟು ಜನ ಮಾಡಿದ್ದೀರಾ? ನಾಮಿನಿ ಮಾಡ್ಕೊಂಡಿದ್ದೀರಾ? ಸುರಕ್ಷಾ ವಿಮಾ ಯೋಜನೆ 5 ಜನ ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ತೊಗೊಂಡಿದ್ದೀರಾ ನೀವು? ಇದು ಕೇವಲ 20 ರೂಪಾಯಲ್ಲಿ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಕೊಡ್ತೀವಿ. ಇದು ಗೌರ್ಮೆಂಟಿಂದ ಬರೋಂಥದ್ದು. ಅಕೌಂಟ್ ಹೋಲ್ಡರ್ಸ್ ಎಲ್ಲರಿಗೂ ಕೂಡ ಈ ಸೌಲಭ್ಯ ಸಿಗ್ತದೆ. 18ರಿಂದ 70 ವರ್ಷ ಒಳಗಿನವರು ಯಾರು ಬೇಕಾದ್ರೂ ಈ ಸ್ಕೀಮಲ್ಲಿ ನೀವು ಇನ್ಶೂರೆನ್ಸ್ನ ಮಾಡಿಕೊಳ್ಬೋದು. ಇದರಲ್ಲಿ ಅಪಘಾತದಲ್ಲಿ ಸಾವಾದರೆ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಕ್ಲೈಮ್ ಬರ್ತದೆ. ನಿಮಗೆ ಅಪಘಾತ ಅಂದರೆ ಬರೀ ರೋಡ್ ಆಕ್ಸಿಡೆಂಟೇ ಅಲ್ಲ. ನೀವು ಮೋಟ್ರ್ ಆನ್ ಮಾಡೋಕ್ಕೆ ಹೋದಾಗ ಕರೆಂಟ್ ಹೊಡೆದಿರ್ಬೋದು ಅಥವಾ ಮರದಿಂದ ಬಿದ್ದಿರ್ಬೋದು, ಹಾವು ಕಚ್ಚಿರ್ಬೋದು. ಇದು ಯಾವುದೇ ರೀತಿ ಅಪಘಾತದಲ್ಲಿ ಹೆಚ್ಚು ಕಡಿಮೆ ಆದರೆ ನಿಮಗೆ 2 ಲಕ್ಷ ರೂಪಾಯಿವರೆಗೂ ನಾಮಿನಿಗೆ ಕೊಡ್ತಾರೆ. ಇದು PMSBY. ಇದು ವರ್ಷಕ್ಕೊಂದ್ಸಲ ಬರೀ ನೀವು 20 ರೂಪಾಯಿ ಮಾತ್ರ ಕಟ್ಟೋದು. ಮತ್ತು ಇನ್ನೊಂದಿದೆ PMJJBY, ಜೀವನ್ ಜ್ಯೋತಿ ಬಿಮಾ ಯೋಜನಾ. ಇದರಲ್ಲಿ 18ರಿಂದ 50 ವರ್ಷ ಒಳಗಿನವರು ನಾಮಿನಿ ಮಾಡ್ಕೊಳ್ಬೋದು. ನಿಮಗೆ 2 ಲಕ್ಷ ರೂಪಾಯಿ ಮೊತ್ತವರು 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಇದರೊಳಗೆ. ಇದರಲ್ಲಿ ಯಾವುದೇ ರೀತಿ ಡೆತ್, ಯಾವುದೇ ರೀತಿ ಸಾವಾದರೆ 2 ಲಕ್ಷ ರೂಪಾಯಿವರೆಗೂ ನಾಮಿನಿಗೆ ಅಮೌಂಟ್ ಬರ್ತದೆ. ಮತ್ತು ಮೂರನೇದು ಬಂದು APY, ಅಟಲ್ ಪೆನ್ಷನ್ ಯೋಜನಾ. ನಮ್ಮಲ್ಲಿ ಗೌರ್ಮೆಂಟ್ ಕೆಲಸ ಇರೋರಿಗೆ ನಿಮಗೆಲ್ಲರೂ ಗೊತ್ತಿರೋರಿಗೆ ಪೆನ್ಷನ್ ಬರುತ್ತೆ. 60 ವರ್ಷ ಆದಮೇಲೆ ಪೆನ್ಷನ್ ಬರ್ತದೆ. ಬಟ್ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಏನು ಬರುತ್ತೆ, 60 ವರ್ಷ ಆದಮೇಲೆ ಅವ್ರಿಗೇನು ಸೆಕ್ಯೂರಿಟಿ ಇರೋದಿಲ್ಲ. ಇದಕ್ಕಾಗಿ ಅಟಲ್ ಪೆನ್ಷನ್ ಯೋಜನಾ ಅಂತ ಗೌರ್ಮೆಂಟವರು ಒಂದು ಸ್ಕೀಮ್ ತಂದಿದ್ದಾರೆ. 18ರಿಂದ 40 ವರ್ಷದವರೆಗೂ ನೀವು ಇರೋವಂಥವ್ರು ಇದಕ್ಕೆ ಎನ್ರೋಲ್ ಮಾಡ್ಕೊಳ್ಬೋದು. ಪ್ರತಿ ತಿಂಗಳು ಒಂದು ಸಣ್ಣ ಅಮೌಂಟ್ ನೀವು ಕಟ್ಕೊಳ್ಬೋದು. ನಿಮ್ಮ ಏಜಿಗೆ ತಕ್ಕನಾಗಿ 1,000ರಿಂದ 5,000 ರೂಪಾಯಿವರೆಗೂ ಪೆನ್ಷನ್ ಬರೋಕ್ಕೆ ಏನು ಪ್ರೀಮಿಯಮ್ ಅಂತ ಹೇಳ್ತಾರೆ ಬ್ಯಾಂಕ್ನವರು. ಅದ್ರ ಪ್ರಕಾರ ನೀವು ಕಟ್ಕೊಂಡ್ರೆ ನಿಮ್ಗೆ 60 ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಬರ್ತದೆ. ನೀವು ಇರೋರ್ಗೂ ಪೆನ್ಷನ್ ಬರುತ್ತೆ. ನಿಮ್ಮ ನಂತರ ನಿಮ್ಮ ಲೇಡೀಸ್ ಆದರೆ ಅವರ ಗಂಡನಿಗೆ ಅಥವಾ ಗಂಡ ಆದರೆ ಹೆಂಡತಿಗೆ ಅವರು ಇರೋರ್ಗೂ ಪೆನ್ಷನ್ ಬರ್ತದೆ. ಮತ್ತು ನೀವೇನು ಇದನ್ನು ಉಳಿತಾಯ ಮಾಡಿರ್ತೀರ ಒಟ್ಟು ಅಮೌಂಟ್, ಅದು ಕೊನೆಗೆ ನಾಮಿನಿ, ನಿಮ್ಮ ಯಾರು ಮಕ್ಕಳಿರ್ತಾರೆ ನಾಮಿನಿ ಅವರಿಗೆ ಈ ಅಮೌಂಟ್ನ ಕೊಡ್ತಾರೆ. ಇದು ತುಂಬ ಚೆನ್ನಾಗಿದೆ ಸ್ಕೀಮು. ಇದು ಕೂಡ ಎಲ್ಲರೂ ನೀವು ಎನ್ರೋಲ್ ಮಾಡ್ಕೊಳ್ಬೇಕು ಇದರಲ್ಲಿ. ಮತ್ತು ಈಗ ಕೆಲವು ಮಾಹಿತಿ ಕೊಡ್ತೀನಿ. PM ವಿಶ್ವಕರ್ಮ, ಇದು ಈ ಹೊಸದಾಗಿ ನಡೀತಾ ಇರೋವಂಥ ಸ್ಕೀಮು. 2023ರಲ್ಲಿ ಲಾಂಚ್ ಆಯ್ತು. ಇದು PM ವಿಶ್ವಕರ್ಮ ಸ್ಕೀಮು. ಇದರಲ್ಲಿ ನೀವು ಮನೆಯಲ್ಲಿ ಏನು ಮಾಡ್ತೀರಿ, ನೀವು ಕರಕುಶಲ ಕರ್ಮಿಗಳು, ನೀವು ಹೂವು ಕಟ್ಟೋದಿರ್ಬೋದು, ಬಟ್ಟೆ ಹೊಡೆಯೋದಿರ್ಬೋದು, ಬ್ಯಾಸ್ಕೆಟ್ ಮಾಡೋದಿರ್ಬೋದು, ಈ ಥರ 18 ಟ್ರೇಡರ್ಸ್ಗೆ ನಾವು ಈ ಸ್ಕೀಮಲ್ಲಿ ಲೋನ್ ಕೊಡ್ತೀವಿ. ಮೊದಲನೇ ಕಂತಾಗಿ ನಾವು 1 ಲಕ್ಷ ರೂಪಾಯಿ ಲೀಸ್ ಮಾಡ್ತೀವಿ. ಇದನ್ನು ನೀವು 18 ತಿಂಗಳಲ್ಲಿ ಕಟ್ಕೊಳ್ಬೇಕು. ಕರೆಕ್ಟಾಗಿ ನೀವು ಪ್ರಾಂಪ್ಟಾಗಿ ಇದು ಕಟ್ಟಿದ್ರೆ 2ನೇ ಕಂತಲ್ಲಿ ನಿಮಗೆ 2 ಲಕ್ಷ ರೂಪಾಯಿ ಲೋನ್ ಕೊಡ್ತೀವಿ. ಇದು ನೀವು 36 ತಿಂಗಳಲ್ಲಿ ಕಟ್ಕೊಳ್ಬೇಕು. ಇದು ನೀವು ಪ್ರಾಂಪ್ಟಾಗಿ ಕಟ್ಟಿದ್ಮೇಲೆ ನಿಮಗೆ 3ನೇ ಕಂತಲ್ಲಿ 3 ಲಕ್ಷ ರೂಪಾಯಿ ಲೋನ್ ಸಿಗ್ತದೆ. ಇದಕ್ಕೆ ಮೊದಲು ನೀವು PM ವಿಶ್ವಕರ್ಮ ಪೋರ್ಟಲ್ನಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು. ಎನ್ರೋಲ್ ಮಾಡಿಕೊಂಡ್ರೆ ನಿಮಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. 7ರಿಂದ 15 ದಿನದವರೆಗೂ ಟ್ರೈನಿಂಗ್ ಸಿಗುತ್ತೆ ನಿಮಗೆ ಗೌರ್ಮೆಂಟಿಂದ.
ಮತ್ತು 15,000 ರೂಪಾಯಿವರೆಗೂ ಒಂದು ಟೂಲ್ ಕಿಟ್ ಕೊಡ್ತಾರೆ. ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೊಂದು ಟೂಲ್ ಕಿಟ್ ಸಿಗುತ್ತೆ. ಆನಂತರ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತಗೊಂಡು ನೀವು ನಿಮ್ಮ ಅಕೌಂಟ್ ಇರೋ ಬ್ರಾಂಚ್ಗೆ ಹೋಗಿ ನೀವು ಒಂದು ಸಾಲ ಕೇಳಿದ್ರೆ ಬ್ಯಾಂಕ್ನವ್ರು ಖಂಡಿತ ನಿಮಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ. ಈ ಸ್ಕೀಮ್ಗಳನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ಮುಂದೆ ಬರಬೇಕು ಕೇಳ್ಕೊಳ್ತೀನಿ. ಧನ್ಯವಾದ. ಇದೊಂದು ಮರಿಬೇಡಿ, ಉಳಿತಾಯ ತಿಂಗಳು ಮಾಡಬೇಕು, ಮತ್ತೆ ಸಾಲ ಸಹಿತ ಮರುಪಾವತಿ ಸರಿಯಾಗಿ ಮಾಡಬೇಕು. ಮತ್ತೆ ಗೌರ್ಮೆಂಟಿಂದ 2 ಸ್ಕೀಮ್ ಇದೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಮತ್ತೆ ಸುರಕ್ಷಾ ಬಿಮಾ ಯೋಜನಾ ಅಂತ ಹೇಳಿ. ಇದು ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನಿದೆ 18ರಿಂದ 50 ವರ್ಷದವರೆಗೂ ಮಾಡ್ಕೋಬೇಕು, ಮಾಡ್ಕೋಬಹುದು. ಸುರಕ್ಷಾ ಬಿಮಾ ಯೋಜನೆ 70 ವರ್ಷದವರೆಗೂ ಮಾಡ್ಕೊಳ್ಬೋದು. ಏನು ಬೆನಿಫಿಟ್ ಅಂತಂದ್ರೆ, ಇವಾಗ ನಿಮ್ಮ ಮನೆಗಳಲ್ಲಿ ಬೈಕ್ ಕಾರ್ಗಳಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ತಿರಲ್ವ, ನಿಮಗೆ ನಮ್ಮ ಮೇಲೆ ಬೇಕಲ್ವ ಇನ್ಶೂರೆನ್ಸ್, ಅದಕ್ಕೆ ಏನು ಬೆನಿಫಿಟ್ ಆಗುತ್ತೆ. ನಾವು ಹೋಗ್ಬಿಡ್ತೀವಿ, ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ನಮ್ಮ ಮಕ್ಕಳು ಇರ್ತಾರೆ. ಇವಾಗ ನೋಡಿ ಈ ಏಜಲ್ಲಿ ನಿಮಗೆಲ್ಲ ಒಂದು 15 ವರ್ಷ ಆಗಿರೋ ಮಕ್ಕಳು ಇರ್ತಾರಲ್ವ, ನಮಗೆ ಏನೋ ಅಕಸ್ಮಾತ್ ಏನೋ ಆದ್ರೂ ಅವ್ರ ಜೀವನಕ್ಕೆ ಒಂದು ಬೆಲೆ ದಾರಿ ದೀಪ ಆಗುತ್ತಲ್ವ, ಒಂದು ಅಮೌಂಟ್ ಬಂದಿರುವಂಥದ್ದು. ಅದು ಏನಿಲ್ಲ, ವರ್ಷಕ್ಕೆ ನೀವು ಜೀವನ ಜ್ಯೋತಿ ಬಿಮಾ ಯೋಜನೆಯಲ್ಲಿ 436 ರೂಪಾಯಿ ಪೇ ಮಾಡೋದಿರುತ್ತೆ. ಸುರಕ್ಷಾ ಬಿಮಾ ಯೋಜನೆಯಲ್ಲಿ 20 ರೂಪಾಯಿ ಎಕ್ಸ್ಚೇಂಜ್ ಇರುತ್ತೆ. ನಾವೆಲ್ಲೋ ಖರ್ಚು ಮಾಡಿಬಿಡ್ತೀವಿ, ಒಂದು 5 ರೂಪಾಯಿ ಆಗುತ್ತೆ 2 ಸೈಡಿನೂ, ಎಲ್ಲೋ ಖರ್ಚು ಮಾಡಿಬಿಡ್ತೀವಿ. ಅದನ್ನು ಇನ್ಶೂರೆನ್ಸ್ ಮಾಡಿದ್ರೆ ನಮ್ಮ ಫ್ಯಾಮಿಲಿಗೆ ಬೆನಿಫಿಟ್ ಅಲ್ಲ ಅದು. ಇದನ್ನ ಎಲ್ಲರೂ ಚೆಕ್ ಮಾಡಿಕೊಂಡು ಯಾರು ಮಾಡಿಸಿರೋ ಅದನ್ನು ಮಾಡಿಸ್ಕೊಡಿ. ಈಗ ಕೊನೆ ವ್ಯತ್ಯಾಸ ಬಂಧನಾಥರೇ ಮಾಡಿಕೊಡ್ತಾ ಇದ್ದೀನಿ. ಅಂತ ಇದ್ದು ನಮ್ಮ NRLMಗೆ ಸಂಬಂಧಪಟ್ಟಂತೆ ನೀವು ಎಲ್ಲ ಸಂಘಗಳನ್ನ ಸೇರ್ಪಡೆ ಮಾಡಿದ್ದೀರಾ ಗ್ರಾಮ ಪಂಚಾಯಿತಿಯ ಮಟ್ಟದ ಒಕ್ಕೂಟಗಳಲ್ಲಿ. ಸೊ ಸಂಘಗಳನ್ನ ವಾರ ತಪ್ಪದೇ ಸಭೆಗಳನ್ನ ನಡೆಸಬೇಕು ಅಂತ ಕೇಳ್ಕೊತೀವಿ. ಜೊತೆಗೆ ಎಲ್ಲ ಸಂಘದ ಸದಸ್ಯರನ್ನು ಹಾಜರಿರಬೇಕು, ಮತ್ತೆ ವಾರದ ಉಳಿತಾಯವನ್ನು ಸರಿಯಾಗಿ ಮಾಡಬೇಕು. ಪುಸ್ತಕಗಳ ಬರವಣಿಗೆ ಏನು ದಾಖಲಾತಿಗಳಿರುತ್ತೆ ಅದನ್ನು ಸರಿಯಾಗಿ ನೀವು ಇಟ್ಕೋಬೇಕಾಗುತ್ತೆ. ಪ್ರತಿಯೊಂದು ವಿಚಾರಗಳನ್ನ ನಡವಳಿಕೆ ಬುಕ್ಕುಗಳಲ್ಲಿ ಬರೀಬೇಕಾಗುತ್ತೆ. ಏನೇ ಅದನ್ನ ರೆಸಲ್ಯೂಷನ್ ಕಾಪಿ ಅಂತ ಹೇಳ್ತೀವಿ, ಅದೊಂದೇ ನಮ್ಗೆ ಆಧಾರ. ನಾಳೆ ದಿವಸ ಯಾರಾದರೂ ಸಂಘಗಳಲ್ಲಿ ಹಣವನ್ನು ತಗೊಂಡು ಕಟ್ಟಬೇಕಾಗಿದ್ರು ಮತ್ತೆ ಕಟ್ಟದೆ ಇರುವಂಥವರಿಗೆ ಅದೊಂದು ದಾಖಲಾತಿ ಇರುತ್ತೆ ನಮ್ಮ ಹತ್ರ. ಮತ್ತೆ ಈ ನಮ್ಮ ಈ ಕೆನರಾ ಬ್ಯಾಂಕಿಂದ ಸುಮಾರು ನಮಗೆ ನಮ್ಮ ಹೆಣ್ಮಕ್ಳಿಗೆ ತುಂಬಾನೇ ಸಹಾಯ ಮಾಡ್ತಿದ್ದಾರೆ. ಆ ಒಂದು ಹಣದ ಸಹಾಯವನ್ನು ನಾವು ಪಡ್ಕೊಂಡು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂತ ಕೇಳ್ಕೊತೀವಿ. ಅದೇ ರೀತಿ ನಾವು ಕರೆಕ್ಟಾಗಿ ತಗೊಂಡಂಥ ಹಣವನ್ನ ವಾಪಸ್ ಮಾಡಬೇಕು. ಕೆಲವರು ವಾಪಸ್ ಮಾಡೋದಿಲ್ಲ. ನೀವೇನು ಸರ್ಕಾರದಲ್ವ ಬ್ಯಾಂಕಿಂದಲ್ವ ಹಣ ಕೊಟ್ಟಿರೋದು, ನಾನು ಕಟ್ಕೊಂಡೇ ಆಯಿತು ಅಂತ ಹೇಳಿ ಪ್ರತಿನಿಧಿಗಳು ತೊಂದರೆ ಕೊಡ್ತಿದ್ದಾರೆ. ಕೆಲವರು ಅವರೇನು ಪ್ರತಿನಿಧಿಗಳು ನಂಬಿ ಸದಸ್ಯರಿಗೆ ಸರಿಯಾಗಿ ಬ್ಯಾಂಕಿಂದ ಲೋನ್ ತಕ್ಕೊಳ್ತಾರೆ, ಅದನ್ನ ಸರಿಯಾದ ರೀತಿಯಲ್ಲಿ ಅಂದರೆ ಪ್ರತಿ ತಿಂಗಳು ರೀಪೇಮೆಂಟ್ ಮಾಡಬೇಕು. ಅದನ್ನು ರೀಪೇಮೆಂಟ್ ಮಾಡಿದಾಗ ಮಾತ್ರ ನಮಗೆ ಮತ್ತೆ ಬ್ಯಾಂಕಿಂದ ನಮಗೆ ಅನುಕೂಲ ಸಿಗ್ತದೆ. ಯಾರು ನಮ್ಮ ಸ್ವಸಹಾಯ ಸಂಘಗಳು ಮತ್ತೆ ಸ್ತ್ರೀಶಕ್ತಿ ಸಂಘಗಳು ಹೊಸದಾಗಿ ಸಂಘಗಳನ್ನು ಮಾಡಿರುವಂಥವರು NRLMಗೆ ಸೇರಿಸಿಕೊಂಡು NRLM ಮುಖಾಂತರ ಯೋಜನೆ ಅಡಿಗಳಲ್ಲಿ ಏನು ಬರ್ತವೆ, PMJJY ಇರ್ಬೋದು, PMSBY ಇರ್ಬೋದು, ಅಥವಾ ಈ ಪೆನ್ಷನ್ ಇರ್ಬೋದು, ಇವುಗಳನ್ನೆಲ್ಲ ಪಡ್ಕೋಬೇಕು ಅಂತ ಹೇಳಿ ನನ್ನ 2